ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯಲ್ಲ, ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮಗೆ ಈಗಾಗಲೇ ಗೊತ್ತಿದೆ, ಕೆ ಪಿ ಸಿ ಎಲ್ಲಲ್ಲಿ ಒಂದು ಅನೌನ್ಸ್ಮೆಂಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಂದಿತ್ತು, ರಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಂತೇಳಿ. ಸೊ ಅದರ ಪರವಾಗಿ ತುಂಬ ಜನ ಸ್ಟೂಡೆಂಟ್ಸು, ಸರ್ ನಾವು ಈಗಲೇ ಪ್ರಿಪೇರ್ ಮಾಡಬೇಕು, ಸ್ವಲ್ಪ ಮೆಟೀರಿಯಲ್ಸ್ ಯಾವುದನ್ನಿದೆ, ಬುಕ್ಸ್ ಯಾವುದನ್ನಿದೆ ರೆಫರ್ ಮಾಡಿ ಅಂತ. ಸೊ ಆ ಸಿಲೆಬಸ್ ಎಲ್ಲಿಂದ ನೋಡ್ತೀರಾ ನೀವು ಅಂತಂದರೆ, ಕೆ ಇ ಎ ವೆಬ್ಸೈಟ್ ಲಾಗಿನ್ ಆಗಿದ್ರೆ, ಕೆ ಇ ಎ ವೆಬ್ಸೈಟ್ ಲಾಗಿನ್ ಆದರೆ ನಿಮ್ಗೆ ಅಲ್ಲಿ ಅಂಡರ್ ರಿಕ್ರೂಟ್ಮೆಂಟ್ಸಲ್ಲಿ, ಕೆ ಇ ವೆಬ್ಸೈಟಿಗೆ ಲಾಗಿನ್ ಆಗಿ ಅಂಡರ್ ರಿಕ್ರೂಟ್ಮೆಂಟ್ಸಲ್ಲಿ ನೀವು ಕೆ ಪಿ ಸಿ ಎಲ್ ಸೆಲೆಕ್ಟ್ ಮಾಡಬೇಕು. ಓಕೆ, ಕೆ ಪಿ ಸಿ ಎಲ್ ಸೆಲೆಕ್ಟ್ ಮಾಡಿದೆ, ಅದರಲ್ಲಿ ನಿಮಗೆ ಒಂದು ಸಿಲೆಬಸ್ನ ಕೊಟ್ಟಿದ್ದಾರೆ. ಓಕೆ, ಈ ಸಿಲೆಬಸ್ಸಲ್ಲಿ ಬರೀ ಒಂದು ಸಿಂಗಲ್ ಪಿ ಡಿ ಎಫ್ ಇದೆ. ಅದು ಏನು ಹೇಳುತ್ತೆ ಅಂತಂದರೆ, 2010 ವಿ ಟಿ ಯು ಮತ್ತು ಡಿ ಟಿ ಸಿಲೆಬಸ್ ಏನಿದೆ, ವಿ ಟಿ ಯು ಆ್ಯಂಡ್ ಡಿ ಟಿ ಸಿಲೆಬಸ್ ಏನಿದೆ, ಆ ಸಿಲೆಬಸ್ನೇ ರೆಫರ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಇಷ್ಟನ್ನು ಮಾತ್ರ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಸಿಲೆಬಸ್ ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್, ಸಿವಿಲ್ ಆಗಿರ್ಬೋದು, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಸೊ ಎಲ್ಲರಿಗೂ ಒಂದೇ ಥರನೇ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ನಾ ಹೇಳೋದು ಏನಂತಂದರೆ, ಈ ವಿಡಿಯೋನಲ್ಲಿ ನಿಮಗೆ ಬುಕ್ಸ್ ಯಾವುದನ್ನ ರೆಫರ್ ಮಾಡಿದ್ರೆ ಚೆನ್ನಾಗಿ ಸ್ಕೋರ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಗೆಳೆಯರೆ. ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ನೆಕ್ಸ್ಟ್ ಪ್ರತಿಯೊಂದು ಅಪ್ಡೇಟ್ಸು ಸಹ ಸಿಗುತ್ತೆ ಗೆಳೆಯರೆ. ಓಕೆ, ಫ್ರೆಶ್ ರಿಕ್ರೂಟ್ಮೆಂಟ್ಸ್ ಆಗಿರ್ಬೋದು, ಓಲ್ಡೆಸ್ಟ್ ರಿಕ್ರೂಟ್ಮೆಂಟ್ಸ್ ಆಗಿರ್ಬೋದು, ಅದರ ರಿಲೇಟೆಡ್ ಅಪ್ಡೇಟ್ಸ್ ಆಗಿರ್ಬೋದು, ಆ್ಯಂಡ್ ದ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿರ್ಬೋದು ರಿಗಾರ್ಡಿಂಗ್ ದ ರಿಕ್ರೂಟ್ಮೆಂಟ್ಸು ಮತ್ತು ಎಕ್ಸಾಮ್ಸ್ ಇರ್ಬೋದು, ಅದರ ಪ್ರಿಪ್ರೇಷನ್ ಆಗಿರ್ಬೋದು, ಓಕೆ, ಕೋರ್ಸಸ್ ಆಗಿರ್ಬೋದು, ಎಲ್ಲನೂ ನಿಮಗೆ ಇಲ್ಲಿಂದ ಸಿಗುತ್ತೆ. ಸೊ ಈಗ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ಈ ನಂಬರ್ಗೆ ನೀವು ಕರೆ ಮಾಡ್ಬೋದು. 8073568849 ಈ ಪರ್ಟಿಕ್ಯುಲರ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ಇನ್ ಕೇಸ್ ನಾನು ರಿಪ್ಲೈ ಮಾಡಿಲ್ಲ ಅಂದಲ್ಲಿ ನೀವು ಮೆಸೇಜ್ ಹಾಕಿ, ಸೊ ದಟ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್. ಸೊ ಈಗ ಫಸ್ಟ್ ಸಬ್ಜೆಕ್ಟ್ಸ್ ವೈಸ್ ನೋಡೋದಾದರೆ, ಅಂದರೆ ಬ್ರಾಂಚ್ ವೈಸು ಯಾವ್ದು ನಾವು ರೆಫರ್ ಮಾಡಬೇಕು ಅನ್ನೋದಾದರೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ಜೆ ಬಿ ಗುಪ್ತಾ ಈಸ್ ದ ಬೆಸ್ಟ್ ಬುಕ್ ಫಾರ್ ಪ್ರಿಪ್ರೇಷನ್. ಓಕೆ, ಯಾವುದು ಜೆ ಬಿ ಗುಪ್ತಾ. ಎಮ್ ಸಿ ಕ್ಯೂಸು ಇರುತ್ತೆ, ಪ್ಲಸ್ ಸ್ವಲ್ಪ ಥಿಯರಿ ಕಂಟೆಂಟ್ ಕೊಟ್ಟಿರ್ತಾರೆ. ಆ ಬುಕ್ಸ್ನ ನೀವು ರೆಫರ್ ಮಾಡೋದ್ರಿಂದ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ. ಆ್ಯಂಡ್ ವಿ ಕೆ ಮೆಹತಾನು ಎಮ್ ಸಿ ಕ್ಯೂಸಲ್ಲಿ ಬೆಸ್ಟ್ ಇದೆ. ಆರ್ ಕೆ ರಾಜಪುತ್ ಬುಕ್ಕು ಸಹ ಚೆನ್ನಾಗಿದೆ. ಈ 3 ಬುಕ್ಸಲ್ಲಿ ನೀವು ರೆಫರ್ ಮಾಡ್ಬೋದು, ಮೂರೂ ರೆಫರ್ ಮಾಡ್ಬೋದು ಅಥವಾ 2 ರೆಫರ್ ಮಾಡಿ. ಬಟ್ ಒಂದು ಬುಕ್ನ ಕಂಪ್ಲೀಟಾಗಿ ಓದಿ. ಓಕೆ, ಅದು ನನ್ನ ಸಜೆಷನ್. ಆ್ಯಂಡ್ ನೀವು ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ಸ್ ಬಗ್ಗೆ ನೋಡೋದಾದರೆ, ಪವರ್ ಸಿಸ್ಟಮ್ ಇಂಜಿನಿಯರಿಂಗ್ ಎನ್ ವಿ ರಮಣ, ಆ್ಯಂಡ್ ಇಂಟಿಗ್ರೇಟೆಡ್ ಕೋರ್ಸ್ ಬಂದ್ಬಿಟ್ಟು ಅಗೇನ್ ಬೈ ಜೆ ಬಿ ಗುಪ್ತಾ. ಓಕೆ, ಇಷ್ಟನ್ನ ನೀವು ರೆಫರ್ ಮಾಡಿ. ಇನ್ನೂ ಹಲವಾರು ಸಬ್ಜೆಕ್ಟ್ಸ್ ಇದ್ದಾವೆ, ಬಟ್ ಪ್ರತಿಯೊಂದು ಸಬ್ಜೆಕ್ಟ್ಗೆ ಬುಕ್ಸ್ ಹೇಳಿದ್ರೆ ನಿಮಗೆ ಓದೋಕ್ಕೆ ಟೈಮ್ ಸಾಕಾಗಲ್ಲ. ಸೊ ಹಂಗಾಗಿ ಬೆಸ್ಟ್ ಬುಕ್ಸ್ನ ಮಾತ್ರ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಯಾವುದು ಬೆಸ್ಟು. ಸೊ ಥಿಯರಿಯಲ್ಲಿ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನಿಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀನಿ. ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಸರ್ಕ್ಯೂಟ್ಸ್ ಆದ ಬಾಲಿಸ್ಟೆಡ್, ಆ್ಯಂಡ್ ಇಂಟಿಗ್ರೇಟೆಡ್ ಎಲೆಕ್ಟ್ರಾನಿಕ್ಸ್ ಬೈ ಮಿಲ್ಮನ್ ಆ್ಯಂಡ್ ಹಾಲ್ಕಿಯಾಸ್. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆದ ಮಾರಿಸ್ ಮಾನೋ, ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಇಂಜಿನಿಯರಿಂಗ್ ಆದ ನಗ್ರತ್ ಗೋಪಾಲ್. ಸೊ ಈ ಬುಕ್ಸ್ ತುಂಬ ಚೆನ್ನಾಗಿದೆ. ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸೇ ಯಾಕೆ ಹಾಕಿದ್ದಾನೆ, ಈ ಸಬ್ಜೆಕ್ಟ್ಸಿಂದ ನಿಮಗೆ ತುಂಬ ಮಾರ್ಕ್ಸ್ನ ಅವರು ಕೇಳ್ತಾರೆ. ಆ್ಯಂಡ್ ಎಮ್ ಸಿ ಕ್ಯೂಸ್ ಆದರೆ ಜಿ ಕೆ ಮಿತ್ತಲ್ ಅಂತಿದೆ, ಆ ಬುಕ್ನ ರೆಫರ್ ಮಾಡಿ. ಆರ್ ಇ ಎ ಪಬ್ಲಿಕೇಶನ್ ಸಿ ಎಮ್ ಸಿ ಕ್ಯೂಸ್ ರೆಫರ್ ಮಾಡಿದ್ರು ಓಕೆ. ಆ್ಯಂಡ್ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಟು ದ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಆಬ್ಜೆಕ್ಟಿವ್ ಬುಕ್ ಆದ ಆರ್ ಕೆ ರಜಪೂತ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಥರ್ಮೋಡೈನಮಿಕ್ಸ್ ಆದರೆ ಸಬ್ಜೆಕ್ಟ್ನ ರೆಫರ್ ಮಾಡೋದಾದರೆ ಮೈಕಲ್ ಬೋಲೆಸ್ ಆ್ಯಂಡ್ ಯೂನಸ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಬೈ ಆರ್ ಕೆ ಬನ್ಸಲ್. ಆ್ಯಂಡ್ ಎಮ್ ಸಿ ಕ್ಯೂಸ್ ಆದರೆ ಆರ್ ಎಸ್ ಕುರ್ಮಿ ಆ್ಯಂಡ್ ಆರ್ ಕೆ ಜೈನ್. ಇವೆರಡು ಬುಕ್ಸ್ ತುಂಬ ಚೆನ್ನಾಗಿದೆ ಗೈಸ್. ಈ ಬುಕ್ಸ್ನ ರೆಫರ್ ಮಾಡಿ, ಸೊ ದಟ್ ನೀವು ಬೆಸ್ಟ್ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಟು ದ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗು ಸಹ ಅದೇ ಥರನೇ. ಎಮ್ ಸಿ ಕ್ಯೂಸ್ ಅದೇ ಎ ಕೆ ಸಾನಿ ಅಂತಿದೆ, ಎ ಕೆ ಸಾಣಿ, ಅದನ್ನು ರೆಫರ್ ಮಾಡ್ಬೋದು. ಅಥವಾ ನೀವು ಥಿಯರಿ ವೈಸ್ ಹೋಗ್ತೀನಿ ಅಂತಂದರೆ ಪ್ರಿನ್ಸಿಪಲ್ ಆಫ್ ಇನ್ಸ್ಟ್ರುಮೆಂಟೇಷನ್ ಬಂದ್ಬಿಟ್ಟು ಪಟ್ರಾನ್ ಅಬಿಸ್. ಆ್ಯಂಡ್ ಪ್ರಾಸೆಸ್ ಕಂಟ್ರೋಲ್ಸಲ್ಲಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಅದೇ ಸುರೇಖಾ ಬನೋತ್ ಅಂತಲೂ ಬುಕ್ ಇದೆ. ಓಕೆ, ಅದನ್ನು ರೆಫರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಯಾವುದಪ್ಪ ಅಂತಂದರೆ, ಈ ಆಟೋಮೊಬೈಲ್ ಇಂಜಿನಿಯರಿಂಗ್ ರಿಲಿವೆಂಟ್ ಟು ದ ಮೆಕ್ಯಾನಿಕಲ್ ಇರುತ್ತೆ. ಆ್ಯಂಡ್ ಮೆಕ್ಯಾನಿಕಲ್ ಕ್ವಶನ್ಸ್ ಕೆಲವು ಕೇಳ್ತಾರೆ, ಹಾಗೂ ಆಟೋಮೊಬೈಲ್ ಇಂಜಿನಿಯರಿಂಗ್ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಆಟೋಮೊಬೈಲ್ ಪ್ಲಸ್ ಮೆಕ್ಯಾನಿಕಲ್ ಈ ಥರ ಮಿಕ್ಸಪ್ ಕ್ವಶನ್ಸ್ ಇರುತ್ತೆ. ಸಿಮಿಲರ್ ಆಗಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೂ ಅದೇ ಥರನೇ ಇರುತ್ತೆ. ಕೆಲವು ಮಾರ್ಕ್ಸ್ ಒಂದು 20 ಮಾರ್ಕ್ಸ್ 25 ಮಾರ್ಕ್ಸ್ ಮಿಕ್ಸಪ್ ಆಗಿಬಿಡುತ್ತೆ, ಯಾಕಂದರೆ ಬಿಕಾಸ್ ಆಫ್ ದ ಸಿಮಿಲರ್ ಸಬ್ಜೆಕ್ಟ್ಸ್ ಇರೋ ಕಾರಣದಿಂದ. ಆ್ಯಂಡ್ ನೆಕ್ಸ್ಟ್ ಥಿಯರಿಯಲ್ಲಿ ಬರೋದಾದರೆ, ಥಿಯರಿನಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಬೈ ಎಸ್ ಕೆ ಗುಪ್ತಾ ರೆಫರ್ ಮಾಡ್ಬೋದು. ಟೆಕ್ಸ್ಟ್ ಬುಕ್ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆ್ಯಂಡ್ ಜೇಮ್ಸ್ ಇ ಡಫಿ ಅಂತಲೂ ಬುಕ್ ಇದೆ. ಇದು ಮಾಡರ್ನ್ ಆಟೋಮೋಟಿವ್ಸ್ಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಎಮ್ ಸಿ ಕ್ಯೂಸ್ ಆದರೆ ಟಾಪರ್ಸ್ ಎಕ್ಸಾಮ್ ಪ್ರಾಕ್ಟೀಸ್ ಸೆಟ್ಸ್ ಅಂತಿದೆ, ಇದನ್ನು ರೆಫರ್ ಮಾಡಿ. ಅಥವಾ ನೀವು ಸಹ ಮೆಕ್ಯಾನಿಕಲ್ ಅವ್ರು ಏನು ರೆಫರ್ ಮಾಡ್ತಾರೆ ಅದೇ ಬುಕ್ಸ್ನೇ, ಆರ್ ಕೆ ಕುರ್ಮಿ ಆ್ಯಂಡ್ ಆರ್ ಕೆ ಜೈನ್ ಏನಿದೆ, ಆರ್ ಎಸ್ ಕುರ್ಮಿ ಆ್ಯಂಡ್ ಆರ್ ಕೆ ಜೈನ್, ಅದನ್ನೇ ರೆಫರ್ ಮಾಡ್ಬೋದು. ಓಕೆ, ಆ್ಯಂಡ್ ಗೋಯಿಂಗ್ ಟು ದ ನೆಕ್ಸ್ಟ್, ದಟ್ ಈಸ್ ಕೆಮಿಕಲ್ ಇಂಜಿನಿಯರಿಂಗ್ ಆದರೆ ಥಿಯರಿ
ಥಿಯರಿನಲ್ಲಿ ಪೆರಿಸ್ ಕೆಮಿಕಲ್ ಇಂಜಿನಿಯರ್ಸ್ ಹ್ಯಾಂಡ್ ಬುಕ್ ಅಂತ ಇದೆ, ಡಾನ್ ಡಬ್ಲ್ಯೂ ಗ್ರೀನ್ ಅಂತ ಇದನ್ನು ರೆಫರ್ ಮಾಡ್ಬೋದು, ಅಥವಾ ವಾಲ್ಯೂಮ್ 1 ವಾಲ್ಯೂಮ್ 2 ಆಫ್ ಕಲ್ಸನ್ ಆ್ಯಂಡ್ ರಿಚಾರ್ಡ್ಸನ್ನು ರೆಫರ್ ಮಾಡ್ಬೋದು. ಬಟ್ ಇವು ಬುಕ್ಸ್ ಎಲ್ಲ ತುಂಬ ದಪ್ಪ ಇರುತ್ತೆ ಗೈಸ್, ಸೊ ಓದಕ್ಕೆ ಸ್ವಲ್ಪ ಟಫ್ ಆಗ್ಬೋದು. ಸೊ ಹಂಗಾಗಿ MCQs ಅದೇ ಒ ಪಿ ಗುಪ್ತಾ ಅಂತಿದೆ, ಆ ಬುಕ್ಸ್ನ ನೀವು ರೆಫರ್ ಮಾಡಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಸ್ಕೋರ್ ಮೋರ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟುವರ್ಡ್ಸ್ ಸಿವಿಲ್ ಇಂಜಿನಿಯರಿಂಗ್ AEJE ಅದೇ ಬುಕ್ಸ್ ಯಾವುದಾದ್ರು ರೆಫರ್ ಮಾಡಬೇಕಂತ ಹಾಕಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ ಸಬ್ಜೆಕ್ಟ್ಸ್ ಎಲ್ಲ ರೀಡ್ ಮಾಡಿ. ಆ್ಯಂಡ್ MCQs ಸಹ ಅದೇ ಥರನೇ ಹಾಕಿದ್ದೀನಿ, ನೀವು ರೀಡ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ಜನರಲ್ ನಾಲೆಡ್ಜ್ ಆ್ಯಂಡ್ ಆಪ್ಟಿಟ್ಯೂಡ್. ಈ ಜನರಲ್ ನಾಲೆಡ್ಜ್ ಆ್ಯಂಡ್ ಆಪ್ಟಿಟ್ಯೂಡ್ ಕೇಳಿಲ್ಲ, ಬಟ್ ಇನ್ ಕೇಸ್ ಕೇಳೋ ಚಾನ್ಸಸ್ ಬಂದರೆ ನೀವು ಮನೋಹರ್ ಪಾಂಡೆ ಬುಕ್ ಇದೆ ಜನರಲ್ ನಾಲೆಡ್ಜ್, ಯೂಶಲಿ ಕೇಳಲ್ಲ. ಸೊ ಇದನ್ನು ನೀವು ಈಗ ಪ್ರಿಪೇರ್ ಮಾಡಿಲ್ಲ ಅಂದು ನೆಕ್ಸ್ಟ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದು ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡಿ, ಫಾರ್ ಕಾಂಪಿಟೇಟಿವ್ ಅಂತಂದರೆ RS ಅಗರ್ವಾಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಅದೇ SP ಬಕ್ಷಿ. ಇವು ಎರಡು ನಿಮಗೆ ಈಗಿರಲ್ಲ KPCLಗೆ. ಬಟ್ ಆಪ್ಟಿಟ್ಯೂಡ್ ಇನ್ ಕೇಸ್ ಏನಾದರೂ ಒಂದು 2-3 ಕ್ವಶನ್ಸ್ ಬರೋದಾದರೆ ಅದು RS ಅಗರ್ವಾಲಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ಸೊ ಇಷ್ಟು ಗೈಸ್ ನಾ ಹೇಳ್ತಾ ನನ್ನ ವೀಡಿಯೋನ ಕೊನೆ ತನಕ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಸರ್, ನಮಗೆ KPCL ರಿಲೇಟೆಡ್ ಏನಾದರೂ ಗೊತ್ತಾಗಬೇಕಿತ್ತು, ಮತ್ತು ಎಕ್ಸಾಮ್ ರಿಲೇಟೆಡ್ ಗೊತ್ತಾಗಬೇಕಿತ್ತು, ನಮಗೆ ಇನ್ನೂ ಏನಾದರೂ ಹಲವಾರು ಡೌಟ್ಸ್ ಇದ್ದಾವೆ ನಮ್ಮಲ್ಲಿ, ಆ ಡೌಟ್ಸ್ನ ಕ್ಲಾರಿಫೈ ಮಾಡೋರು ಯಾರಿಲ್ಲ ಅಂತ ಅಂದಲ್ಲಿ ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, 8073568849 ಈ ಪರ್ಟಿಕ್ಯುಲರ್ ನಂಬರ್ನ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಸ್ಟೋರ್ ಮಾಡ್ಕೊಳ್ಳಿ, ನೌಕರಿಗೇಳಿ ಅಂತೇಳಿ. ಆ್ಯಂಡ್ ಮೆಸೇಜ್ ಹಾಕಿ, ಸೊ ದಟ್ ಐ ವಿಲ್ ಟ್ರೈ ಟು respond you at the earliest as possible. Thank you guys for watching my video, and I wish you all the best. ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಆ್ಯಂಡ್ ಎಕ್ಸಾಮ್ನ ಚೆನ್ನಾಗಿ ಕ್ರ್ಯಾಕ್ ಮಾಡಿ. ಓಕೆ, ಈ ಸಲ ಬೆಸ್ಟ್ ಆಫ್ ಬೆಸ್ಟ್ ಕೊಡಿ, ಬಿಕಾಸ್ ಎಕ್ಸಾಮ್ ಪೇಪರು ಸಹ ಟಫ್ ಇರುತ್ತೆ, ನಾಟ್ ಸೊ ಈಸಿ ಆ್ಯಸ್ ಬಿಫೋರ್. ಜಸ್ಟ್ ಕೀಪ್ ದಿಸ್ ಇನ್ ಮೈಂಡ್. ಯಾಕಂತಂದರೆ ಈ ಸಲ ಹಲವಾರು ಕಂಡೀಷನ್ಸ್ ಸಹ ಅವರು ಹೇಳ್ತಾರೆ. ಕಂಡೀಷನ್ಸ್ ಯಾವ ಥರ ಇರುತ್ತೆ ಅಂತಂದರೆ ನೆಗೆಟಿವ್ ಮಾರ್ಕಿಂಗು ಸಹ ಇರುತ್ತೆ, ಆ್ಯಂಡ್ ಮಿನಿಮಮ್ ಕಟ್ ಆಫ್ ಮಾರ್ಕ್ಸು ಸಹ ಕೊಡ್ಬೋದು, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್. ಓಕೆ, ಆ್ಯಂಡ್ ದೆನ್ ಕನ್ನಡ ಎಕ್ಸಾಮ್ ಮೇ ಬಿ ರೈಟ್ ಅಪ್ ಇರ್ಬೋದು ಫಾರ್ ಹೊರನಾಡು ಆ್ಯಂಡ್ ಗಡಿನಾಡು ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಮಿನಿಮಮ್ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ, ಸೊ ದಟ್ ಎಕ್ಸಾಮ್ನ ನೀಟಾಗಿ ಕ್ಲಿಯರಾಗಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಓಕೆ, ಆಲ್ ದಿ ಬೆಸ್ಟ್. ಆ್ಯಂಡ್ ಏನಾದರೂ ಹೆಚ್ಚಿನ ಡೌಟ್ ಇತ್ತಂತಂದರೆ ದಯಮಾಡಿ ಈ ಪರ್ಟಿಕ್ಯುಲರ್ ನಂಬರ್ ಕರೆ ಮಾಡಿ. ಆ್ಯಂಡ್ ಏನಾದರೂ ಕೋರ್ಸಿನ ಮಾಹಿತಿ ಏನಾದರೂ ಬೇಕಿತ್ತಂತಲೂ ಸಹ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಜಸ್ಟ್ ಪಿಂಗ್ ಮಾಡಿ, ಸೊ ದಟ್ ವಿ ವಿಲ್ ಗೈಡ್ ಯು ಆಸ್ ಬೆಸ್ಟ್ ಆಸ್ ಪಾಸಿಬಲ್. ವಿಶ್ ಯು ಆಲ್ ದಿ ಬೆಸ್ಟ್. ಟೇಕ್ ಕೇರ್ ಗೈಸ್. ಹ್ಯಾಪಿ ದಸರಾ.